ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್. ಇದು ಈ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ. ನನಗೆ ಯೂಟ್ಯೂಬಲ್ಲಿ ವ್ಲಾಗಿಂಗ್ ಮಾಡಬೇಕು, ಈ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇದೆ. 2026ಅಲ್ಲಿ ನನ್ನ ಮೊದಲನೇ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹೇಳಿ ನಾನು ಮೊದಲನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮಿಡ್ ನೈಟಲ್ಲೇ ಆಗಿತ್ತು. ಅದನ್ನು ಸಹ ನನ್ನ ಮುಂದಿನ ವ್ಲಾಗಲ್ಲಿ ಹೇಗಿತ್ತು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಎದೊಳ್ತಿದ್ದ ಹಾಗೆಯೇ ಡೈಲಿ ರೂಟೀನ ಮಿಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡ್ತಿದ್ದಾಯಿತು. ಎದೊಳ್ತಿದ್ದ ಹಾಗೇನೆ ಬ್ಯಾಂಗ್ಳೂರಲ್ಲಿ ವೆದರ್ ನಿಮಗೆ ಗೊತ್ತಿದೆ ಅಲ್ವಾ, ಫುಲ್ ಫಾಗಿ ಇರುತ್ತೆ, ಫುಲ್ ಚಳಿ ಇರುತ್ತೆ. ಸೊ ನ್ಯೂ ಇಯರು ಸಹ ಅದೇ ರೀತಿ ಸ್ಟಾರ್ಟ್ ಆಗ್ತಾ ಹೋಗ್ತು. ಸೊ ಎದೊಳ್ತಿದ್ದ ಹಾಗೇನೆ ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಮಡ್ಚಿದ್ದಾಯಿತು. ಇನ್ನು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ದೇ ಹೇಗಿರೋಕ್ಕಾಗತ್ತೆ. ನಾವು ಯಾವುದೇ ಸ್ಪೆಷಲ್ ಡೇನ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಲ್ವ. ಅದೇ ರೀತಿಯೂ ಸಹ ನನ್ನ ನ್ಯೂ ಇಯರ್ ದಿನವೂ ಸಹ ಅದೇ ರೀತಿ ಪ್ರಾರಂಭ ಆಯಿತು. ಎದ್ದು ಸ್ನಾನ ಮಾಡಿ ದೇವ್ರದ್ದು ಪೂಜೆಯನ್ನು ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಪಾತ್ರೆಗಳನ್ನ ತೊಳೆದಿಡ್ತಾ ಇದ್ದೀನಿ. ಇನ್ನು ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ತಯಾರಿನೂ ಸಹ ಮಾಡಿಕೊಡ್ತೀನಿ. ಇದೆಲ್ಲ ಒಂದು ಕಡೆ ಆದರೆ ಕಾರ್ಪೊರೇಟ್ ಅಂತ ಅಂದಮೇಲೆ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಅಲ್ವಾ. ಈ ಕಡೆ ವರ್ಕು ಮಾಡಬೇಕು, ಈ ಕಡೆ ಮನೇಲೂ ಕೆಲಸ ಮಾಡ್ಕೊಳ್ಬೇಕು, ನಮ್ಮ ಜೀವನನ ಹೀಗೆ ಸಾಗಿಸೋದಾಗಿರುತ್ತೆ ಅಲ್ವಾ. ಕೆಲವೊಂದಷ್ಟು ಕಂಪ್ನಿಗಳಲ್ಲಿ ನ್ಯೂ ಇಯರ್ ಇರಲಿ, ಸ್ಪೆಷಲ್ ಡೇಸ್ ಇರಲಿ, ಕೆಲವೊಂದು ಸಲ ಹಾಲಿಡೇ ಇರೋದೇ ಇಲ್ಲ. ಬಟ್ ಮೈ ಗುಡ್ ಲಕ್, ನನ್ನ ಕಂಪ್ನೀಲಿ ಜಾನ್ವರಿ 1ಗೆ ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳಿಬಿಟ್ಟು ನಮಗೆ ಹಾಲಿಡೇ ಇತ್ತು. ಸೊ ದ್ಯಾಟ್ ನನಗೆ ಕಂಪ್ಲೀಟ್ ಜಾನ್ವರಿ 1 ಡೇ ಇತ್ತು. ನನಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲನೂ ಸಹ ಮಾಡಲಿಕ್ಕೆ ಅಂತ ಹೇಳಿ ನನಗೆ ಚಾನ್ಸ್ ಇತ್ತು. ಸೊ ಅದೇ ರೀತಿ ಬೆಳಿಗ್ಗೆ ಎದ್ದು ಎಲ್ಲ ಪೂಜೆಗೆ ಬೇಕಾದಂತಹದ್ದನ್ನೆಲ್ಲನೂ ಸಹ ರೆಡಿ ಮಾಡಿಕೊಂಡೆ. ಫಸ್ಟು ಎಲ್ಲ ಪೂಜೆಯ ಸಾಮಾನುಗಳನ್ನ ತೊಳ್ಕೊಂಡು ಅದಕ್ಕೆಲ್ಲ ಕುಂಕುಮ ಇಟ್ಟು ಎಣ್ಣೆ ಹಾಕಿ ದೀಪಕ್ಕೆ ಬತ್ತಿ ಹಾಕಿ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಪೂಜೆ ಎಲ್ಲ ಮಾಡಬೇಕಾದ್ರೆ ಹೊರಗಡೆ ರಂಗೋಲಿ ಹಾಕ್ದೇ ಮಾಡೋಕ್ಕಾಗತ್ತಾ, ಅದನ್ನು ಸಹ ಮಾಡಲೇಬೇಕಲ್ವಾ. ಸೊ ನಾನೇ ಮನೆ ಮುಂದೆ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿಯನ್ನು ಸಹ ನನ್ನ ಕೈಯಾರೇನೆ ಹಾಕಿದೆ. ಅದಲ್ಲದೆ ಹೊಸ್ಲಿಗೆ ನೀರೆಲ್ಲ ಹಾಕಿ ತೊಳೆದು ಅರಿಶಿನ ಕುಂಕುಮನ ಹಚ್ಚಿ ಹೂವು ಹಾಕಿ ಮನೆ ಮುಂದೆ ರಂಗೋಲಿ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನೀವು ವಿಡಿಯೋ ಕ್ಲಿಪ್ಸಲ್ಲಿ ನೋಡ್ತಾ ಇರ್ತೀರ. ನಾನು ಇನ್ನೂ ಮೊದಲನೇ ಬ್ಲಾಗ್ ಅಂತ ಹೇಳಿದೆ, ಆದರೆ ನನ್ನ ಪರಿಚಯನೇ ನಾನು ಮಾಡ್ಕೊಂಡಿಲ್ಲ ಅಲ್ವಾ. ನನ್ನ ಹೆಸರು ಬಂದುಬಿಟ್ಟು ಸೌಂದರ್ಯ. ನಾನು ಒನ್ ಆಫ್ ದಿ ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ, 4 ವರ್ಷದಿಂದ. ಸೊ ಐ ಟಿಯಲ್ಲಿ ನಾನು ವರ್ಕ್ ಮಾಡ್ತಾ ಬಂದಿದ್ದೀನಿ. ಐ ಆಮ್ ಎ APN ಡೆವಲಪರ್. ರೀಸೆಂಟಾಗಿ ಮ್ಯಾರೇಜ್ ಸಹ ಆಯಿತು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸಹ ಬ್ಯಾಂಗ್ಳೂರಲ್ಲೇ ಇದ್ದೀವಿ, ಇಬ್ಬರೂ ಸಹ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಆಗಸ್ಟ್ 1 ನನಗೆ ಮಾತ್ರ ರಜೆ ಆಯಿತು, ನನ್ನ ಹಸ್ಬೆಂಡ್ಗೆ ರಜೆ ಇರಲಿಲ್ಲ. ಸೊ ದಟ್ ನಮ್ಗೆ ಎಲ್ಗೂ ಸಹ ಆಚೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಎದ್ದು ಪೂಜೆ ಮಾಡಿ ಮತ್ತು ಸ್ಪೆಷಲಾಗಿ ರೆಡಿ ಮಾಡಿಕೊಂಡು ಸ್ವೀಟ್ಸ್ ಎಲ್ಲನೂ ತಿಂದಿದ್ದಾಯಿತು. ಅದನ್ನು ಸಹ ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ, ನಿಮಗೂ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ವ್ಲಾಗ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಿಮ್ಮ ದಿನನಿತ್ಯದ ದಿನಚರಿನೂ ಸಹ ಸೇಮೇ ಇರುತ್ತೆ ಅಲ್ವಾ, ನಿಮಗೂ ಸಹ ರಿಲೇಟ್ ಆಗುತ್ತೆ ಅಲ್ವಾ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡೋಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಆದಷ್ಟು ನಾನು ಒಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತೀನಿ. ಸೊ ಇನ್ನು ನೀವು ನೋಡ್ತಾ ಇರ್ಬೋದು, ದೇವ್ರ ಪೂಜೆಗೆಲ್ಲ ಎಲ್ಲನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಹೂನು ಸಹ ತೊಗೊಂಡು ಬಂದು ಎಲ್ಲನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೆ ಚಿಕ್ಕದಾಗಿರೋದ್ರಿಂದ ಸೆಪರೇಟಾಗಿ ಇಲ್ಲಿ ದೇವ್ರ ಮನೆ ಏನಿಲ್ಲ. ಸೊ ಕಿಚನ್ನಲ್ಲೇ ಒಂದು ಕಡೆ ಫೋಟೋನ ಇಟ್ಟು ಅಲ್ಲೇ ಸಹ ಪೂಜೆ ಮಾಡ್ತೀನಿ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಲ್ಲದೆ ದೇವಸ್ಥಾನಕ್ಕೆ ಹೋಗ್ದೇ ಸ್ಪೆಷಲ್ ಡೇ ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ, ಅದಕ್ಕೋಸ್ಕರ ಮನೆ ಹತ್ರನೇ ಇರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ. ವೈಕುಂಠ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ಪೂಜೆ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಡೆಕೋರೇಷನ್ ಹಿಂದಿನ ದಿನ ಮಾಡಿರೋದ್ರಿಂದ ಹೊಸ ವರ್ಷಕ್ಕೂ ಸಹ ಅದೇ ರೀತಿ ಡೆಕೋರೇಷನ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆಯೇ ದೇವರ ದರ್ಶನವೂ ಸಹ ತುಂಬ ಚೆನ್ನಾಗಾಯಿತು. ನೀವೇ ಕ್ಲಿಪ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ದೇವ್ರ ದರ್ಶನ ಅಂತ ಹೇಳಿ.
ಇದಾದಮೇಲೆ ಮನೆಗೆ ಬಂದು ಇನ್ನು ಸ್ಪೆಷಲ್ ಅಂತ ಹೇಳಿ ಮಾಡಿದಂತಹ ಅಡುಗೆಯನ್ನು ತಿಂದಿದ್ದಾಯಿತು. ಆ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ನಾನು ಮುಂದೆ ವ್ಲಾಗ್ ಮಾಡಬೇಕಾದ್ರೆ ಎಲ್ಲನೂ ಸಹ ಕವರ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತೀನಿ. ಇವಾಗ ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ವಿಡಿಯೋ ಯಾವ ರೀತಿ ಕ್ಯಾಪ್ಚರ್ ಮಾಡೋದು, ಎಡಿಟ್ ಮಾಡೋದು ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇದೆ. ಐ ಹೋಪ್ ನಾನು ಮುಂದೆ ಇಂಪ್ರೂವ್ ಆಗ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಲ್ಲದೆ ಮುಂದಿನ ವಿಡಿಯೋಗಳಲ್ಲಿ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಹೇಳಿ ಎಲ್ಲನೂ ಸಹ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಲ್ಲದೆ ನಿಮ್ಮ ನ್ಯೂ ಇಯರ್ ಹೇಗಿತ್ತು, ನಿಮ್ಮ ರೆಸೊಲ್ಯೂಷನ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಯಾವ ರೀತಿ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡೋದಾದರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಡೈಲಿ ಯಾವ ರೀತಿ ಇರುತ್ತೆ, ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಅದಲ್ಲದೆ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಪ್ಲೇಸ್ನ ವಿಸಿಟ್ ಮಾಡೋದಾಗಿರ್ಬೋದು, ಅದಲ್ಲದೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಷ್ಟು ಕಂಟೆಂಟನ್ನು ಶೇರ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ಆಗ್ತಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.